ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಾನೊಂದು ಕಥೆಯನ್ನು ಹೇಳ್ತೀನಿ. ದ್ವಾದಶಿ ಪಾರಣಿ ಯಾವ ಥರ ಮಾಡಬೇಕು, ಅದು ತಪ್ಪಿದರೆ ಯಾವ ಥರ ದೋಷಗಳು ಬರ್ತಾವು ಅಂತ. ಇವತ್ತು ನಾವು ಏಕಾದಶಿ ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ, ದ್ವಾದಶಿ ಪಾರಾಯಣನೂ ಅಷ್ಟೇ ಮುಖ್ಯ. ಇಲ್ಲಾಂದರೆ ನಮ್ಗೆ ಪೂರ್ಣ ಫಲ ಸಿಗೋದಿಲ್ಲ. ಹಾಗಾಗಿ ಒಂದು ಅಂಬರೀಷ ಮಹಾರಾಜನ ಒಂದು ಕಥೆ ಐತಿ. ಆ ಕಥೆಯನ್ನು ನೀವು ತಪ್ಪದೆ ಎಲ್ಲರೂ ಕೇಳಿ ಪಾರಣೆ ಮಾಡೋದು ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತಾಗತ್ತಾ. ಬರೀ ಕಥೆ ಯಾವ ಥರ ಐತಂತ ಈಗ ನೋಡೋಣ. ಸ್ನೇಹಿತರೆ, ಇವತ್ತು ನಾನೊಂದು ಏಕಾದಶಿ ಮಾಡಿ ಪಾರಣಿ ದಿನ ದುರ್ವಾಸ ಮುನಿಗಳು ಅಂಬರೀಷ್ ಮಹಾರಾಜನನ್ನು ಪರೀಕ್ಷೆ ಮಾಡೋಕ್ಕಂತ ಬಂದಿರ್ತಾರೆ. ಆ ಕಥೆ ಹೇಳ್ತೀನಿ. ಯಾವ ಥರ ಐತಿ ಬರೀ ನೋಡೋಣ. ಪ್ರಪಂಚದಾಗ ಎಲ್ಲವೂ ಪರಮಾತ್ಮನ ಇಚ್ಛೆ ಅಂತ ನಡೀತೈತಿ. ಆದರೂ ಕೂಡ ಪರಮಾತ್ಮ ನಡೆಯೋದು ಮಾತ್ರ ಭಕ್ತರ ಇಚ್ಛೆ ಅಂತಲೇ ಪರಮಾತ್ಮನು ನಡೀತಾನೆ. ಸರ್ವಶಕ್ತನಾದರೂ ಕೂಡ ಸರಳ ಭಕ್ತಿಗೆ ಪರಮಾತ್ಮ ವಶನಾಗ್ತಾನೆ. ಭಕ್ತರಿಗೋಸ್ಕರ, ಅವರ ಗೌರವಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಒಂದು ಅಂಬರೀಷನ ಕಥೆ ಹೇಳ್ತೀನಿ. ಅಂಬರೀಷ ಸಂಪೂರ್ಣ ಪೃಥ್ವಿನ ರಾಜ ಆಗಿರ್ತಾನೆ. ಈತ ಇಕ್ಷ್ವಾಕು ವಂಶದ ನಾಭಾಗನ ಮಗನಾಗಿರ್ತಾನೆ. ಪರಮವೀರ ಅಕ್ಷಯ ಸಂಪತ್ತಿನ ಒಡೆಯನಾಗಿರ್ತಾನೆ. ಆದರೆ ಶ್ರೀಹರಿ ನಾರಾಯಣನ ಮುಂದೆ ಮನಿ, ಮಕ್ಕಳು, ಸಂಪತ್ತು ಎಲ್ಲ ಅವನು ನಶ್ವರ ಅಂತ ತಿಳಿದಿರ್ತಾನೆ. ರಾಜ ಅಂಬರೀಷ ಭಗವಂತನ ಸೇವೆಯನ್ನು ತನ್ನ ಕೆಲಸ ಅಂತ ತಿಳ್ಕೊತಾನೆ. ದೇವಸ್ಥಾನಕ್ಕೆ ಹೋಗೋದು, ಕೀರ್ತಿಯನ್ನು ಮಾಡೋದು, ಹಾಡು ಹಾಡೋದು, ಪ್ರತಿಯೊಂದು ಒಟ್ಟು ದೇವರ ಸೇವೆಯನ್ನೇ ಅವನು ಒಂದು ಕೆಲಸ ಅಂತ ತಿಳ್ಕೊಂಡಿರ್ತಾನೆ ಭಗವಂತ. ಶ್ರೀಹರಿ ವಿಷ್ಣು ತನ್ನ ಸುದರ್ಶನ ಕಳಿಸಿರ್ತಾನೆ ಈ ಭಕ್ತನಿಗೋಸ್ಕರ. ಯಾಕೆ ಕಳಿಸಿರ್ತಾನೆ ಈ ಕಥೆಯನ್ನು ತಿಳ್ಕೊಳ್ಳೋದು ಬರೀ. ಸದಾ ಭಗವಂತನ ಪೂಜೆ ಹೃದಯದಲ್ಲಿ ಮಗ್ನನಾಗಿರ್ತಿದ್ದ. ಇಡೀ ವರ್ಷ ತನ್ನ ಹೆಂಡತಿ ಜೊತೆಗೆ ಏಕಾದಶಿ ವ್ರತನ ಮಾಡೋಕ್ಕಂತ ನಿಶ್ಚಯಿಸಿದ್ದ. ಅಂದರೆ ವರ್ಷದೊಳಗನೆ 24 ಬರುವಂಥ ಏಕಾದಶಿಗಳನ್ನು ಮಾಡ್ತಿದ್ದ. ಹಿಂಗೆ ಒಂಥರ ಕಾರ್ತಿಕ ಮಾಸಕ್ಕೆ ಏಕಾದಶಿ ವ್ರತ ಸಂಪನ್ನ ಆಗ್ತಾಯಿತ್ತು. ಒಂದು ವರ್ಷದ್ದು 3 ದಿನನೂ ಉಪವಾಸ ಮಾಡ್ತಾನೆ. ಅಂದ್ರೆ ದಶಮಿ, ಏಕಾದಶಿ, ದ್ವಾದಶಿ ಪೂರ್ತಿ 3 ದಿನ ಉಪವಾಸನ ಮಾಡಿ ದ್ವಾದಶಿ ದಿನ ಬ್ರಾಹ್ಮಣರಿಗೆ 50,000 ಗೋವುಗಳನ್ನು ದಾನ ಮಾಡ್ತಾನೆ. ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾನೆ, ಅವ್ರನ್ನ ಸಂತುಷ್ಟನೂಗೊಳಿಸ್ತಾನೆ. ಹಂಗೆ ಎಲ್ಲ ಮುಗಿದ ತಕ್ಷಣ ತಾನು ನೋಡಿ ಪಾರಣೆ ಮಾಡೋಕೆ ಪೂಜೆಯನ್ನು ಅಷ್ಟರೊಳಗೆ ದುರ್ವಾಸ ಮುನಿಗಳು ಅಲ್ಲಿಗೆ ಬರ್ತಾರೆ. ಊಟವನ್ನು ಮಾಡ್ಲಿಕ್ಕೆ ಹೇಳ್ತಾರೆ, ಭೋಜನವನ್ನು ಮಾಡೋಕೆ. ಆವಾಗ ದುರ್ವಾಸ ಮುನಿಗಳು ಹೇಳ್ತಾರೆ, ಇಲ್ಲ ನಾನು ಯಮುನಾ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಭೋಜನ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ, ಅವಾಗ ಅವರು ಸ್ನಾನಕ್ಕೆ ಹೋಗ್ತಾರೆ. ಅಂಬರೀಷ್ ಮಹಾರಾಜ ದುರ್ವಾಸ ಮುನಿಗಳಿಗೋಸ್ಕರ ಕಾಯ್ಕೊತ ಕುಂದಿರ್ತಾರೆ. ಆದ್ರೆ ಇಲ್ಲಿ ದ್ವಾದಶಿ ಉಪವಾಸ ಮುಗಿಯೋಕ್ಕೆ ಟೈಮು ಭಾಳ ಕಡಿಮೆ ಇರೋದ್ರಿಂದ ಭಾಳ ಗೊಂದಲ ಆಗಿಬಿಡ್ತೈತೆ ಅವ್ರಿಗೆ. ಏನು ಮಾಡೋದು ಈಗ? ಅವರು ಅತಿಥಿಗಳು ಅವ್ರನ್ನ ಬಿಟ್ಟು ಊಟ ಮಾಡಿದ್ರೂ ತಪ್ಪು. ಈ ಕಡೆ ದ್ವಾದಶಿ ಉಪವಾಸವನ್ನು ಮಾಡಲಿಲ್ಲ ಅಂದ್ರೆ ನಮ್ಮ ವ್ರತ ಭಂಗ ಆಗುತ್ತೆ. ಏನು ಮಾಡಬೇಕು ಅಂದಾಗ ರಾಜ್ಯದೊಳಗಿರುವಂಥ ಋಷಿಮುನಿಗಳು ಇರ್ತಾರಲ್ಲ, ಅವ್ರು ಏನು ಹೇಳ್ತಾರೆ, ರಾಜನ ನೀವು ನೀರು ಕುಡಿದ್ರೂ ದ್ವಾದಶಿ ಪಾರಾಯಣ ಮಾಡಿದಷ್ಟೇ ಪುಣ್ಯ ನಿಮಗೆ ಬರುತ್ತೆ. ನಿಮಗೆ ಸಮಯ ಕಡಿಮೆ ಇರೋದ್ರಿಂದ ನೀವು ದ್ವಾದಶಿಯನ್ನು ಪೂರ್ತಿ ಮಾಡಿರಿ ಅಂತ ಹೇಳಿ ನೀರು ಕುಡಿಸ್ಬಿಡ್ತಾರೆ. ಆಯಿತು ಅಂಥೇಳಿ ನೀರನ್ನು ಕುಡಿದು ದ್ವಾದಶಿ ಪಾರಾಯಣ ಮಾಡಿ ಕೊಡ್ತಾರೆ. ದುರ್ವಾಸ ಮುನಿಗಳು ಬಂದು ತಮ್ಮ ಒಂದು ದಿವ್ಯ ದೃಷ್ಟಿಯಿಂದ ನೋಡಿ ರಾಜನನ್ನು ಅತಿಥಿ ಸತ್ಕಾರ ಮಾಡ್ದೇನೆ ಒಂದು ದ್ವಾದಶಿ ಪಾರಾಯಣ ಮಾಡಿ ನೀರನ್ನು ಕುಡಿದು ಮುಗಿಸ್ಯಾರ ಅಂತ ಬಹಳ ಕ್ರೋಧ ಮಾಡ್ಕೊಂಡ್ಬಿಡ್ತಾರೆ. ಕ್ರೋಧ ಮಾಡಿಕೊಂಡು ರಾಜ ಹೇಳ್ತಾರೆ, ನೀನು ಅತಿಥಿಗಳಿಗೆ ಊಟವನ್ನು ಮಾಡಿಸದ, ಭೋಜನವನ್ನು ಮಾಡಿಸದ, ಅತಿಥಿ ಸತ್ಕಾರ ಮಾಡ್ದ, ನೀನು ರಾಜಭ್ರಷ್ಟನಾದಿ ಅಂತ ಹೇಳಿ ಸಿಟ್ಟು ಮಾಡ್ಕೊತಾರೆ. ಆಮೇಲೆ ತಮ್ಮ ಜಡಿನ ಕಿತ್ತು ಅದರಿಂದ ಕಾಲಜ್ಞ ಸಮಾನನಾದ ಕೃತ್ಯನನ್ನು ಸೃಷ್ಟಿ ಮಾಡಿ ಕೃತ್ಯನನ್ನು ಅಂಬರೀಷನಿಗೆ ಸಂಹಾರ ಮಾಡೋಕೆ ಆತನ ಬಳಿ ಬಿಡ್ತಾರೆ. ಆದ್ರೆ ಒಂದು ಸ್ವಲ್ಪನೂ ವಿಚಲಿತ ಆಗಲ್ಲ ಮಹಾರಾಜ. ಯಾಕಂದ್ರೆ ಅವರು ಭಗವಂತನ ಭಕ್ತನಾಗಿರ್ತಾರೆ. ಆಮೇಲೆ ಸರಳ ಜೀವನ ಇರ್ತೈತೆ ಅವ್ರದ್ದು. ಹಾಗಾಗಿ ಅವರು ಒಟ್ಟು ವಿಚಲಿತ ಆಗಲ್ಲ. ಅಂಥ ಭಕ್ತನಿಗೆ ಸಾಕ್ಷಾತ್ ಶ್ರೀಹರಿ ವಿಷ್ಣುವಿನೇ ಒಂದು ಚಕ್ರನ ಬರುತ್ತೆ. ದುರ್ವಾಸ ಮುನಿಗಳನ್ನು ಕೃತ್ಯವನ್ನು ಸಂಹಾರ ಮಾಡುತ್ತಾ ಕ್ಷಣಮಾತ್ರದೊಳಗೆ ಸುಟ್ಟು ದುರ್ವಾಸ ಮುನಿಗಳಿಗೇ ಬೆನ್ನು ಹತ್ತುತ್ತೆ. ಎಲ್ಲೋದ್ರೂ ಬಿಡಲ್ಲ ದುರ್ವಾಸ ಮುನಿಗಳನ್ನು. ದುರ್ವಾಸ ಮುನಿಗಳು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮದೇವನನ್ನು ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮದೇವನನ್ನು ಈ ಸುದರ್ಶನ ಚಕ್ರದಿಂದ ಕಾಪಾಡ್ರಿ ಅಂತ. ಬ್ರಹ್ಮದೇವ, ಇಲ್ಲ, ನನ್ನಿಂದ ಇದು ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಶ್ರೀಹರಿ ವಿಷ್ಣುವಿನ ಚಕ್ರವಾದ್ದರಿಂದ ನೀವು ಅವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ. ಆವಾಗ ದುರ್ವಾಸ ಮುನಿಗಳು ಶಿವನ ಕಡೆ ಹೋಗ್ತಾರೆ. ಶಿವನು ಅಷ್ಟೇ, ಇದು ಶ್ರೀಹರಿ ವಿಷ್ಣುವಿನ ಚಕ್ರ, ನಾನೇನು ಮಾಡೋಕ್ಕಾಗಲ್ಲ ಅಂತಾರೆ. ಅಲ್ಲಿಂದ ವೈಕುಂಠ ಲೋಕಕ್ಕೆ ಹೋಗಿ ಸಾಕ್ಷಾತ್ ಪರಮಾತ್ಮ ಶ್ರೀಹರಿ ವಿಷ್ಣುವಿನ ಪಾದಕ್ಕೆ ಬಿದ್ದು ದುರ್ವಾಸ ಮುನಿಗಳು, ನಿಮ್ಮ ಭಕ್ತನನ್ನು ಪರೀಕ್ಷೆ ಮಾಡಿದ್ದಕ್ಕೋಸ್ಕರ ನಿಮ್ಮ ಸುದರ್ಶನ ಚಕ್ರ ನನ್ನ ಬೆನ್ನತ್ತೈತಿ, ನನ್ನ ಕಾಪಾಡ್ರಿ ಅಂತ ಹೇಳ್ತಾರೆ. ಆವಾಗ ಶ್ರೀಹರಿ ವಿಷ್ಣು ಹೇಳ್ತಾರೆ, ನಾನು ಭಕ್ತ, ನನ್ನ ಸರಳವಾದ ಭಕ್ತನ ನಾನು ಅಧೀನವಾಗಿರ್ತೀನಿ. ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸ್ತಾರ ನಾನು ಅವರ ಅಧೀನ ಇರ್ತೀನಿ. ಹಾಗಾಗಿ ನಾನು ಏನು ಮಾಡೋಕ್ಕಾಗಲ್ಲ. ನೀವು ಹೋಗಿ ಅಂಬರೀಷ್ ಮಹಾರಾಜನ್ನ ಕೇಳ್ಕೊರಿ, ಯಾಕಂದ್ರೆ ಅವರು ಭಾಳ ಸರಳವಾದ ವ್ಯಕ್ತಿ ಅದಾರ, ನಿಮ್ಮನ್ನು ಕ್ಷಮಿಸ್ತಾರ, ಭಾಳ
ಒಳ್ಳೆ ವ್ಯಕ್ತಿ ಅದಾರ ಅಂತ ಶ್ರೀಹರಿ ವಿಷ್ಣು ಹೇಳ್ತಾರೆ. ಆವಾಗ ದುರ್ವಾಸ ಮುನಿಗಳು ಅಂಬರೀಷನ ಕಡೆ ಬಂದು ಕ್ಷಮೆ ಕೇಳ್ತಾರೆ. ನಿನ್ನಂಥ ಪರಮ ಭಕ್ತನನ್ನು ನಾನು ಪರೀಕ್ಷೆ ಮಾಡಿದ್ದು ತಪ್ಪಾತು, ನನ್ನ ಕ್ಷಮಿಸ್ರಿ ಅಂತ. ಆವಾಗ ಅಂಬರೀಷ ಮಹಾರಾಜ ಶ್ರೀಚಕ್ರಕ್ಕೆ ತಮ್ಮ ಒಂದು ಸ್ಮೃತಿಯಿಂದ ಒಂದು ಸ್ತೋತ್ರದಿಂದ ಅವ್ರನ್ನ ಧ್ಯಾನ ಮಾಡಿ ಅವ್ರನ್ನ ವಾಪಸ್ ಕಳಿಸ್ತಾರೆ. ಈ ಪ್ರಕ್ರಿಯೆ ಇವ್ರನ್ನ ಬೆನ್ನು ಹತ್ಕೊಂಡು ವಾಪಸ್ ಇಲ್ಲಿವರೆಗೆ ಬರೋದಂದ್ರೆ 1 ವರ್ಷ ಆಗುತ್ತಂತ ಸ್ನೇಹಿತರೆ. 1 ವರ್ಷದವರೆಗೂ ಅಂಬರೀಷ್ ಮಹಾರಾಜ ಬರೀ ನೀರು ಕುಡ್ಕೊಂಡು ಉಪವಾಸವನ್ನು ಮಾಡಿರ್ತಾರೆ. ಆ ಶ್ರೀಚಕ್ರ 3 ಲೋಕಗಳನ್ನು ಸುತ್ತಿ ವಾಪಸ್ ಅಂಬರೀಷನ ಕಡೆ ಬಂದಾಗ ಶುದ್ಧ ಕಾರ್ತಿಕ ಏಕಾದಶಿನೇ ಆಗಿರುತ್ತಂತ, ದ್ವಾದಶಿ ಆಗಿರುತ್ತಂತ. ಹಾಗಾಗಿ ಅವತ್ತು ಶ್ರೀಚಕ್ರ ವಾಪಸ್ಸು ವೈಕುಂಠಕ್ಕೆ ತಲುಪಿದ ನಂತರ ಅಂಬರೀಷ್ ಮಹಾರಾಜ ಪಾರಣೆಯನ್ನು ಮಾಡಿ ದುರ್ವಾಸ ಮುನಿಗಳಿಗೇನು ಊಟವನ್ನು ಮಾಡಿಸಿ ಅವರ ಒಂದು ದ್ವಾದಶಿ ಪಾರಾಯಣ ಮಾಡಿಸಿ ಶ್ರೀಹರಿ ಕೃಪೆಗೆ ಪಾತ್ರರಾಗ್ತಾರಂತ ಸ್ನೇಹಿತರೆ. ಕೇಳಿದ್ರಲ್ಲ, ಈ ಕಥೆಯನ್ನು ಹೇಳಿದ್ರೂ ಶ್ರೀಹರಿ ಕೃಪೆಗೆ ಪಾತ್ರರಾಗ್ತೀವಂತ ಸ್ನೇಹಿತರೆ. ಅದಕ್ಕೆ ನಾವು ನಿಸ್ವಾರ್ಥ ಸೇವೆಯನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಏಕಾದಶಿ ವ್ರತವನ್ನು ಮಾಡಿ ಪಾರಾಯಣೆಯನ್ನು ಮಾಡಿ ಯಥಾಶಕ್ತಿ ದಾನವನ್ನು ಕೊಟ್ಟು ಆ ಶ್ರೀಹರಿ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜೈ ಶ್ರೀ ಕೃಷ್ಣ.